ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ 94 ಶಿವಮೊಗ್ಗದಲ್ಲಿ ಅನೇಕ ಗುರುಗಳು, ವಿಶೇಷವಾಗಿ ನಮ್ಮ ವಿದ್ವಾನ್ ಶ್ರೀ ಎಚ್.ಎಸ್. ನಾಗರಾಜ್ ಅವರು ಎಷ್ಟರ ಮಟ್ಟಿಗೆ ಸಂಗೀತ ಅಂತಿದ್ದಾಗೆ ನಮ್ಮೆಲ್ಲರೂ ಕೂಡ ಎಚ್.ಎಸ್. ನಾಗರಾಜ್ ಅವ್ರು ನೆನಪಾಗುತ್ತೆ. ಒಂದು ಅವರಿಗೊಂದು ಸನ್ಮಾನ. ಎರಡನೇದಾಗಿ ಯೋಗಾಚಾರ್ಯ ರುದ್ರಾರಾದರು ಶಿವಮೊಗ್ಗ ನಗರದಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ 20,000ಕ್ಕೂ ಹೆಚ್ಚು ಜನರ ಏನಾದರೂ ಇವತ್ತು ಆರೋಗ್ಯ ಚೆನ್ನಾಗಿದೆ ಅಂತಂದರೆ ಅದಕ್ಕೆ ರುದ್ರಾರಾದರೂ ಕಾರಣ ಅಂತ ನಾವೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತೀವಿ. ಮತ್ತು ಶಿಕ್ಷಣ ತಜ್ಞ ಶಿವಮೊಗ್ಗದಲ್ಲಿ ವಾಸವಿ ವಿದ್ಯಾಲಯ ಅಂದರೆ ನನಗೂ ಕೂಡ ಗುರುಗಳು ನಮ್ಮ ಶೇಷಾಚಲ ಅವರು, ನಮ್ಮೆಲ್ಲರಿಗೂ ಕೂಡ ತುಂಬ ಹೆಮ್ಮೆ. ನನ್ನ ಗುರುಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡ್ತಾರೆ, ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ. ಇದ್ರ ಜೊತೆಗೆ ಭರತನಾಟ್ಯ ಅಂತಿದ್ದಾಗೇ ನಮ್ಮೆಲ್ಲರೂ ಕೂಡ ನೆನಪಾಗೋದು ಕೇಶವ್ ಕುಮಾರ್ ಅವರು, ಅವರಿಗೂ ಕೂಡ ಒಂದು ಸನ್ಮಾನ. ಜೊತೆಗೆ ಜನಮೆಚ್ಚಿದ ಶಿಕ್ಷಕಿ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಲೀಲಾವತಿ ಅವರಿಗೂ ಕೂಡ ನಾಳೆ 10ನೇ ತಾರೀಕು ಅವರಿಗೂ ಕೂಡ ಸನ್ಮಾನ ಇದೆ. ಇದೆಲ್ಲ ಕಾರ್ಯಕ್ರಮ ಶುಭಮಂಗಲ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು, ಇದನ್ನು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಬೇಕು ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ. ಪರಂಪರೆಯೇ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು. ಈ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಈ ಪರಂಪರೆಯಲ್ಲಿ ನಾವು ಸಾಮಾನ್ಯವಾಗಿ ಮೊದಲಿಗೆ ಆರಾಧನೆ ಮಾಡ್ತಕ್ಕಂಥದ್ದೇ ಗುರುವೊಂದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕುತಿ ಅನ್ನತಕ್ಕಂಥದ್ದು ಹಿರಿಯರ ಮಾತು. ಅದಂತೆ ನಮಗೆ ಈ ವರ್ಷದ ಆದಿಯಲ್ಲಿ ಅಂದರೆ ಶ್ರಾವಣ ಮಾಸಕ್ಕೆ ಪೂರ್ವಭಾವಿಯಾಗಿ ಬರ್ತಕ್ಕಂತಹ ಮೊದಲ ಹಬ್ಬವೇ ಗುರುಪೂರ್ಣಿಮೆ. ಈ ಗುರುಪೂರ್ಣಿಮೆ ಈ ವರ್ಷ ಬಹಳ ವಿಶೇಷವಾಗಿ ಬಂದಿರತಕ್ಕಂಥದ್ದು. ಅದು ಗುರುವಾರವೇ ಬಂದಿರತಕ್ಕಂಥದ್ದು. ಈ ಗುರುಪೂರ್ಣಿಮೆ ದಿನವನ್ನು ವ್ಯಾಸ ಮಹರ್ಷಿಗಳ ಹುಟ್ಟಿದ ದಿನ, ಹಾಗಾಗಿ ಇದನ್ನು ಗುರುಪೂರ್ಣಿಮೆ ಅಂಥೇಳಿ ಆಚರಣೆ ಮಾಡ್ತಕ್ಕಂಥದ್ದು. ಅವತ್ತು ನಮ್ಮ ಜೀವನಕ್ಕೆ ಯಾರು ದಾರಿಯನ್ನು ತೋರಿಸುತ್ತಾರೆ, ನಮ್ಮ ಜೀವನದ ದಾರಿಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಅಂತಹ ಗುರುಗಳನ್ನು ಆರಾಧನೆ ಮಾಡಿ ಸತ್ಕರಿಸ್ತಕ್ಕಂಥದ್ದು ಈ ಗುರುಪೂರ್ಣಿಮೆ ಮಹತ್ವವಾಗಿರ್ತಕ್ಕಂಥದ್ದು. ಇನ್ನೊಂದು ವಿಶೇಷ ಏನು ಅಂತಂದರೆ, ಅವತ್ತಿನಿಂದ 2 ತಿಂಗಳ ಕಾಲ ಅಂದರೆ 4 ಪಕ್ಷಗಳ ಕಾಲ ಚಾತುರ್ಮಾಸ ವ್ರತ ಅಂಥೇಳಿ ಗುರುಗಳು ಆರಾಧಿಸುತ್ತಾರೆ. ಅಂದರೆ ಅವತ್ತಿನಿಂದ 2 ತಿಂಗಳ ಕಾಲ ಯಾವುದೇ ಊರುಗಳಿಗೆ ಭೇಟಿ ನೀಡದೆ ತಾವು ಇದ್ದಂತಹ ಕ್ಷೇತ್ರದಲ್ಲೇ ಅನುಷ್ಠಾನದಲ್ಲಿ ತೊಡಗಿಕೊಂಡು ಸರ್ವಜನರ ಕ್ಷೇಮವನ್ನು ಬಯಸುತ್ತಾ ಗುರುಗಳು ಸದಾಕಾಲ ಧ್ಯಾನ ನಿರತರಾಗ್ತಾರೆ. ಅವರನ್ನು ಆಶ್ರಯಿಸಿ ಯಾರು ಬರ್ತಾರೋ ಅವರಿಗೆ ಒಳ್ಳೆಯ ಸತ್ಮಾರ್ಗವನ್ನು ತೋರಿಸ್ತಾ ಆ ಚಾತುರ್ಮಾಸ ವ್ರತವನ್ನು ಸಮಾಪ್ತಿ ಮಾಡ್ತಕ್ಕಂಥದ್ದು ಈ ಗುರುಪೂರ್ಣಿಮೆಯ ಮಹತ್ವ ಆಗಿರ್ತಕ್ಕಂಥದ್ದು. ಅಂತಹ ಗುರುಪೂರ್ಣಿಮೆ ಕಾರ್ಯಕ್ರಮ ಈ ಬಾರಿ ಶಿವಮೊಗ್ಗ ನಗರದಲ್ಲಿ ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು. ಭಜನಾ ಪರಿಷತ್ತು, ಶ್ರೀಗಂಧ ಸಂಸ್ಥೆ, ಹಾಗೆ ಶ್ರೀ ಶಾಂಕರ ತತ್ವ ಪ್ರಸಾರ ಅಭಿಯಾನ, ಹಾಗೆಯೇ ಶನೇಶ್ವರ ದೇವಸ್ಥಾನ ಸೇವಾ ಸಮಿತಿ ಟ್ರಸ್ಟ್ ಈ ಸಂಯುಕ್ತ ಆಶ್ರಯದಲ್ಲಿ ಶಿವಮೊಗ್ಗ ನಗರದಲ್ಲಿರ್ತಕ್ಕಂತಹ ಎಲ್ಲ ಭಜನಾ ಮಂಡಳಿಯ ಶ್ರದ್ಧೆಯ ತಾಯಂದಿರೊಂದಿಗೆ ಈ ಗುರುವಂದನಾ ಕಾರ್ಯಕ್ರಮವಂತ ಮಾಡ್ತಕ್ಕಂಥದ್ದು. ಗುರುಗಳ ಆಯ್ದ ಗೀತೆಗಳನ್ನು ಪ್ರಸ್ತುತಪಡಿಸಲಾಗ್ತಕ್ಕಂಥದ್ದು. ಶ್ರೀಯುತ ವಿದ್ವಾನ್ ಎಚ್.ಎಸ್. ನಾಗರಾಜ್ ಮತ್ತು ಅವರ ಶಿಷ್ಯವೃಂದದ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಕನಿಷ್ಠ 700ರಿಂದ 800 ಜನ ತಾಯಂದಿರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥದ್ದು. ಈ ಕಾರ್ಯಕ್ರಮ
ಸಾಯಂಕಾಲ 5 ಗಂಟೆಯಿಂದ ಪ್ರಾರಂಭವಾಗಿ 6:30 ತನಕ ನಡೀತಕ್ಕಂಥದ್ದು. 6:30 ನಮಗೆಲ್ಲ ಚಿರತಪಜರಾಗಿರ್ತಕ್ಕಂತಹ ವಿದ್ವಾನ್ GS ನಟೇಶ್ ಅವರಿಂದ ಮಂಕುತಿಮ್ಮನ ಕಗ್ಗ ಇದರ ಉಪನ್ಯಾಸ 7 ಗಂಟೆವರೆಗೆ ನಡೀತಕ್ಕಂಥದ್ದು. ಅದಾದಮೇಲೆ ಶಿವಮೊಗ್ಗ ನಗರದ ಪ್ರಖ್ಯಾತ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಗ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕು. ಇದನ್ನು ಪತ್ರಿಕೆಯಲ್ಲಿ ಹೆಚ್ಚಿಗೆ ಪ್ರಚಾರವನ್ನು ನೀಡಿ ಬೇರೆ ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ